ಪಟ್ಟಣದ ಗೃಹ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡ ಶಿವರಾಜ್ ಕುಮಾರ್ ಅಲಿಯಾಸ್ ಶಿವಮಠ್ ಅವರು ಫೆಬ್ರವರಿ 26ರಂದು ನಡೆದ ತಮ್ಮ ಜನ್ಮದಿನದ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಅವರ ಬಗ್ಗೆ ಮಾಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದರು. ತಾಲೂಕು ಕುರುಬ ಸಮಾಜದಿಂದ ಕ್ಷಮೆ ಕೇಳುವಂತೆ ಒತ್ತಾಯ ಬಂದಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಮಾಜದ ಹಿರಿಯರು ಮತ್ತು ಬಂಧುಗಳಿಗೆ ತಮ್ಮ ಮಾತಿನಿಂದ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದರು. ಸಮಾಜಕ್ಕೆ ತಲೆಬಾಗುತ್ತೇನೆ, ಆದರೆ ಯಾವುದೇ ವ್ಯಕ್ತಿಗೆ ತಲೆಬಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. 2018ರಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗೋವಿಂದಪ್ಪನವರ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಅವರು ಸೋತಿದ್ದ ಸಂದರ್ಭದಲ್ಲಿ ಯಾರೂ ಬ್ಯಾನರ್ ಕಟ್ಟದಾಗ ನಾನು ಬ್ಯಾನರ್ ಕಟ್ಟಿಸಿ ಕೆನರಾ ಬ್ಯಾಂಕ್ ಮುಂಭಾಗ ಕಾರ್ಯಕ್ರಮ ನಡೆಸಿದ್ದೆ ಎಂದು ಹೇಳಿದರು. ಆದರೆ ನಂತರ ನನ್ನ ಜಾತಿಯ ಬಗ್ಗೆ ಅವಹೇಳನ ಮಾತುಗಳನ್ನು ಆಡಿದ್ದರಿಂದ ಬೇಸರಗೊಂಡು ಮಾತನಾಡಿದ್ದೇನೆ ಎಂದರು. 8 ವರ್ಷಗಳಿಂದ ಕುರುಬ ಸಮಾಜದೊಂದಿಗೆ ಇದ್ದೇನೆ. ಸಮಾಜದ ಅಧ್ಯಕ್ಷರು ಹೇಳಿದ ಕೆಲಸಗಳನ್ನು ಗೌರವದಿಂದ ಮಾಡಿದ್ದೇನೆ. ಸಮಾಜದ ವಿರುದ್ಧ ನಾನು ಯಾವ ಮಾತನ್ನೂ ಆಡಿಲ್ಲ. ನೋವಿನಿಂದ ಮಾತಿನ ಭರದಲ್ಲಿ ಮಾತನಾಡಿದ್ದೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ ಎಂದು ಹೇಳಿದರು. ಶಾಸಕರು ನನ್ನ ಜಾತಿಯ ಬಗ್ಗೆ ಮಾತನಾಡುತ್ತಿರುವ ವಿಚಾರವನ್ನು ಸಮಾಜದ ಅಧ್ಯಕ್ಷರ ಬಳಿ ಹೇಳಿ ಕಣ್ಣೀರು ಹಾಕಿದ್ದೇನೆ. ಶಾಸಕರ ಅಳಿಯ ರವಿಕುಮಾರ್ ಅವರ ಮುಂದೆ 1 ಗಂಟೆ ಕೂತು ನನ್ನ ನೋವನ್ನು ಹಂಚಿಕೊಂಡಿದ್ದೇನೆ ಎಂದು ಹೇಳಿದರು. ಗೋವಿಂದಪ್ಪನವರನ್ನ ತಂದೆಯ ಸ್ಥಾನದಲ್ಲಿ ಇಟ್ಟುಕೊಂಡು ಚುನಾವಣೆ ಮಾಡಿದ್ದೆ ಎಂದು ತಿಳಿಸಿದರು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಶಾಸಕರಿಗೆ ನೇರವಾಗಿ ಹೇಳಿ ದೂರ ಬಂದಿದ್ದೇನೆ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದ್ದಕ್ಕೆ ಸಮಾಜವನ್ನ ಒಳಗೆಳೆದು ತರುವುದು ಸರಿಯೇ ಎಂದು ಪ್ರಶ್ನಿಸಿದರು. ನಾನು ಕೂಡ ಇದೇ ಸಮಾಜದವನು. ಸಮಾಜ ಒಡೆಯುವ ಕೆಲಸವನ್ನ ಎಂದಿಗೂ ಮಾಡುವುದಿಲ್ಲ ಎಂದರು. ತಾಲೂಕು ಕುರುಬರ ಯುವಕ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಗೌರವ ಅಧ್ಯಕ್ಷ ವಿನಯ್ ಕುಮಾರ್ ಮಳಲಿ ನನ್ನ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಸಣ್ಣ ಕುರುಬರು ದೊಡ್ಡ ಕುರುಬರು ಎಂದು ಎಲ್ಲಿದೆ ಎಂದು ಪ್ರಶ್ನಿಸಿದರು. ಕುರುಬ ಸಮಾಜದ ಅಧ್ಯಕ್ಷ ಮಂಜುನಾಥ್ ಅವರು ಹಳ್ಳಿಗಳಲ್ಲಿ ಅಹಿತಕರ ಘಟನೆ ನಡೆದರೆ ಅದರ ಹೊಣೆ ನನಗೆ ಎಂದು ಎಚ್ಚರಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಬೇರೆಯವರು ಮುಂದೆ ಬರಲು ಅವಕಾಶ ಇರಬಾರದೇ ಎಂದು ಪ್ರಶ್ನಿಸಿದರು. ಶಾಸಕರು ರಾಜಕೀಯವಾಗಿ ಟೀಕೆ ಮಾಡಿದರೆ ಉತ್ತರ ಕೊಡಲು ಸಿದ್ಧನಿದ್ದೇನೆ. ನನ್ನ ಬಗ್ಗೆ ಅವಹೇಳನ ಮಾತುಗಳನ್ನಾಡಿದ್ದರಿಂದ ನೋವಿನಿಂದ ಮಾತನಾಡಿದ್ದೇನೆ. ಮುಂದೆ ರಾಜಕೀಯವಾಗಿ ಟೀಕೆ ಮಾಡಲಿ, ನಿಮ್ಮ ಹಿರಿತನಕ್ಕೆ ತಲೆಬಾಗ್ತೇನೆ ಎಂದು ಹೇಳಿದರು. ಫೆಬ್ರವರಿ 26ರಂದು ಹುಟ್ಟಿದಬ್ಬದ ಕಾರ್ಯಕ್ರಮದಲ್ಲಿ ನನ್ನ ಹುಟ್ಟಿದಬ್ಬದ ಕಾರ್ಯಕ್ರಮದಲ್ಲಿ ನಾನು ಏಕವಚನದಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ಬಿಜಿ ಗೋವಿಂದಪ್ಪನವರಿಗೆ ಮಾತನಾಡಿದ್ದೀನಿ ಅಂತ ಹೇಳಿ ನಮ್ಮ ಎಲ್ಲ ಕುರುಬ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರು ಸೇರಿ ಮೊನ್ನೆ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ನಾನು ಹಿರಿಯರಿಗೆ ಮಾತಾಡೋ ಉದ್ದೇಶದಿಂದನೇ ಯಾವುದೇ ಕಾರಣಕ್ಕೂ ಮಾತಾಡಿಲ್ಲ. ಏಕೆಂದರೆ ನನ್ನಲ್ಲಾದಂಥ ನೋವನ್ನು ನಾನು ಮಾತಿನ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಮೊದಲು ನಾನು ನನ್ನ ಸಮಾಜದ ಎಲ್ಲ ಬಾಂಧವರಿಗೂ, ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಆ ಮಾತಿನಿಂದ ತಮಗೇನಾದರೂ ನೋವಾಗಿದೆ, ಸಮಾಜಕ್ಕೆ ನೋವಾಗಿದ್ದರೆ ನಾನು ಸಮಾಜಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ಸಮಾಜಕ್ಕೆ ತಲೆಬಾಗ್ತೀನಿ, ಆದರೆ ಯಾವುದೇ ವ್ಯಕ್ತಿಗೆ ನಾನು ತಲೆಬಾಗೋಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ಸಮಾಜ ಬಿಟ್ಟು ಯಾವ ವ್ಯಕ್ತಿನೂ ಕೂಡ ಇಲ್ಲ. ಮೊದಲು ಸಮಾಜನೇ ಪ್ರತಿಯೊಂದು ಹೆಜ್ಜೆಗೂ ಸಮಾಜ ಮುಖ್ಯ. ಸಮಾಜಕ್ಕೆ ತಲೆಬಾಗುವಂಥ ಕೆಲಸ ನಾನು ಮಾಡ್ತೀನಿ. ಅದರಿಂದ ಏನಾದರೂ ನಮ್ಮ ಸಮಾಜಕ್ಕೆ ನೋವಾಗಿದ್ದರೆ ನಾನು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮುಂದೆ ನಮ್ಮ ಅಧ್ಯಕ್ಷರು ವಿಚಾರವನ್ನು ತಗೊಳ್ಳೋಂಥ ಸಂದರ್ಭದಲ್ಲಿ 2018ರಲ್ಲಿ ಯಾರು ಕೂಡ ಗಂಡಸರಿರಲಿಲ್ಲ ಬ್ಯಾನರ್ ಕಟ್ಟೋದಕ್ಕೆ ಅಂತ ಹೇಳಿದ್ದು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಗೋವಿಂದಪ್ಪನಿಗೆ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳಿದ್ದೀನಿ. ನಾನು ಯಾವುದೇ ರೀತಿ ನಮ್ಮ ಸಮಾಜದ ಬಾಂಧವರಿಗೆ ಆಗಲಿ ಅಥವಾ ಮತ್ತೊಬ್ಬರಿಗೆ ಆಗಲಿ ಹೇಳಿಲ್ಲ. ಯಾಕೆಂದರೆ ಚುನಾವಣೆ ಮುಗಿದು 3 ತಿಂಗಳಿಗೇನೆ ಗಣಪತಿ ಮತ್ತು ಗೌರಿ ಗಣೇಶನ ಹಬ್ಬ ಬರುತ್ತೆ. ಅವತ್ತು ಒಂದು ನಮ್ಮ ಸಮಾಜದ ಹಿರಿಯರಾದಂಥ ಸೋತಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಕೂಡ ಯಾರೋ ಒಂದು ಶುಭಾಶಯದ ಬ್ಯಾನರ್ ಕೂಡ ಹಾಕಿರಲ್ಲ. ಆ ಸಂದರ್ಭದಲ್ಲಿ ನಾನು ಬ್ಯಾನರನ್ನು ಕಟ್ತೀನಿ. ಅವ್ರದ್ದು ಒಂದು ಕೆನರಾ ಬ್ಯಾಂಕ್ ಸರ್ಕಲಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ. ಅವತ್ತಿನ ಸಂದರ್ಭದಲ್ಲಿ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಅಧ್ಯಕ್ಷರಾದಂಥ ರವಿಕುಮಾರ್ ಕೂಡ ನನ್ನ ಜೊತೆಗಿರ್ತಾರೆ. ನಾನು ಹಿಂದೂ ಹುಲಿ ಅಂತೇಳಿ ಹೆಸರು ಕೊಟ್ಟು ಬ್ಯಾನರ್ಗಳನ್ನು ಕಟ್ಟಿ ಅವತ್ತಿಂದನಿಂದನೂ ಕೂಡ ಕಾರ್ಯಕರ್ತನಾಗಿ ಸಕ್ರಿಯವಾಗಿ ಗೋವಿಂದಪ್ಪರ ಜೊತೆಲಿ ತೊಡಗಿಸ್ಕೊಂಡೆ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ.
ನನ್ನ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿರೋದಕ್ಕೆ ಅವರ ಕೃತಜ್ಞತೆನ ಇಟ್ಕೊಂಡಲೆ ನನಗೆ ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿಯಿಂದ ಬಂದಂಥ ಹಳ್ಳಿಯ ಜನಗಳಲ್ಲಿ ಅವರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈತಾರೆ, ನನ್ನ ಜಾತಿ ಬಗ್ಗೆ ಮಾತಾಡ್ತಾರೆ, ನಾನು ಅವ್ನ ಕುರುಬ್ರೆ ಅಲ್ಲ ಅನ್ನೋ ಪದ ಮಾತಾಡ್ತಾರೆ. ಹಾಗಾಗಿ ನಾನು ಆ ಪದನ ಉಪಯೋಗಿಸಿದ್ದೀನಿ. ನಾನು ಯಾವುದೇ ನಮ್ಮ ಸಮಾಜನ ಕೀಳ್ಮಟ್ಟದಲ್ಲಿ ಇಡಬೇಕು, ನಮ್ಮ ಸಮಾಜಕ್ಕೆ ತೇಜಾವಧಿ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶನ ನಾನು ಇಟ್ಕೊಂಡಿಲ್ಲ. ದಯಮಾಡಿ ಈ ಅಧ್ಯಕ್ಷರು ಇದನ್ನ ಯಾಕೆ ಅದನ್ನ ಸಮಾಜಕ್ಕೆ ಹೇಳ್ಕೊಂಡ್ರು ನನಗೆ ಗೊತ್ತಾಗ್ತಿಲ್ಲ. ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸಮಾಜನ ಯಾವತ್ತೂ ತಲೆ ತಗ್ಸಂತ ಕೆಲಸ ಮಾಡಿಲ್ಲ. ಸಮಾಜ ಜೊತೆಲಿ ಸುಮಾರು 8 ವರ್ಷದಿಂದ ತಮ್ಮ ಜೊತೆಲಿ ಇದ್ದೀನಿ. ಸಮಾಜದ ಎಷ್ಟಿ ಹೋರಾಟ ಇದು ವಿಚಾರದಲ್ಲಿ ಇರ್ಬೋದು, ಸಮಾಜದ ಯಾವುದೇ ಮಠದ ಕಾರ್ಯಕ್ರಮದಲ್ಲಿ ಇರ್ಬೋದು, ನೀವು ತೊಡಗಿಸ್ಕೊಂಡಿರೋಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಕಾಲಲ್ಲಿ ತೋರಿಸಿರೋದು ತಲೆ ಮೇಲೆ ಇಟ್ಕೊಂಡು ನಾನು ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಕೂಡ ನಮ್ಮ ಸಮಾಜದ ವಿರುದ್ಧ, ನಮ್ಮ ಸಮಾಜದ ಹಿರಿಯರ ವಿರುದ್ಧ ನಾನು ಯಾವತ್ತೂ ಕೂಡ ಯಾವುದೇ ಒಂದು ಸಣ್ಣ ಪದನೂ ಕೂಡ ಮಾತಾಡಿಲ್ಲ. ಅವತ್ತು ನನಗೆ ನೋವಾಗಿತ್ತು. ನಾನು ನನ್ನ ನೋವನ್ನ ಆ ಬರದಲ್ಲಿ ಆ ಮಾತನ್ನ ಬಂದಿದೆ. ಅದನ್ನು ಹೊರತುಪಡಿಸಿದ್ರೆ, ಅವ್ರಿಗೆ ಏಕವಚನದಲ್ಲಿ ನಾನು ಮಾತಾಡದೆ ಅನ್ನೋದು ಹೊರತುಪಡಿಸಿದ್ರೆ ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಅವ್ರಿಗೆ ಮಾತಾಡಿಲ್ಲ. ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದ್ದೀನಿ. ಆದರೆ ನನ್ನ ಜಾತಿ ಪ್ರಶ್ನೆ ಮಾಡಿದ್ರು. 2.5 ವರ್ಷದಿಂದ ಅವ್ರನ್ನ ನಾನೇನು ಕಾಂಗ್ರೆಸ್ ಬಿಟ್ಟು 2 ವರ್ಷ ಆಯ್ತು. 2 ವರ್ಷದಿಂದ ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಅಧ್ಯಕ್ಷರನ್ನು ಹೋಗಿ ಮನವಿ ಮಾಡಿದ್ದೀನಿ. ನನ್ನ ಜಾತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಳು ತೋಡ್ಕೊಂಡಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಅವ್ರ ಹತ್ರ ನಾನು ಏನನ್ನ ತಪ್ಪು ಮಾಡಿದ್ದೀನಿ ಅಂತ ಅವ್ರನ್ನೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನನಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿಲ್ಲ. ಅವರ ಶಾಸಕರ ಹಳ್ಳಿಯರ ರಗಣ್ಣರು ಅವ್ರ ಹತ್ರ 1 ಗಂಟೆ ಕೂತ್ಕೊಂಡು ಹತ್ತಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಅಣ್ಣ, ನಾನು ಏನು ತಪ್ಪು ಮಾಡಿದ್ದೀನಿ, ನಿಮಗೆ ನಾನು ಯಾವ ರೀತಿ ನಾನು ಏನಾರ ಅನ್ಯಾಯ ಮಾಡಿದಿನ, ನಾನು ಸೇವೆ ಮಾಡೋದ್ರಾಗ ಏನಾರ ನಿಮ್ಗೆ ಏನಾರ ನಾನು ತೊಂದರೆ ಮಾಡಿದಿನ, ಯಾವ ರೀತಿ ನಿಮಗೆ ಇದು ಮಾಡಿದ್ದೀನಿ, ಯಾಕೆ ನನ್ನ ಸಾಹೇಬ್ರು ಈ ಥರ ಇದು ಮಾಡ್ತಿದ್ದಾರೆ, ಯಾಕೆಂದ್ರೆ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ನನ್ನ ತಂದೆನೇ ಚುನಾವಣೆ ನಿಂತಿದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದ್ದೀನಿ. ಅದು ನನ್ನ ಜೊತೆಲಿರೋಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಮ್ಮ ಸಮಾಜ ಅಧ್ಯಕ್ಷರಿಗೂ ಗೊತ್ತಿದೆ, ದಳ ವೆಂಕಟೇಶನ್ ಇರ್ಬೋದು, ಎಲ್ಲ ನನ್ನ ಜೊತೆ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ಅವ್ರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಯಾವ ರೀತಿ ಹೋರಾಟ ಮಾಡಿದೆ ಅವ್ರ ಬಗ್ಗೆ. ನಾನು ಎಲ್ಲೂ ಕೂಡ ಅಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಅವ್ರಿಗೆ ಮಾತು ಕೆಟ್ಟದಾಗ ಬೈದಿದ್ದಾರೆ. ಅದನ್ನ ನಾವು ಯಾವತ್ತೂ ಕೂಡ ಇನ್ನೊಬ್ರಿಗೆ ಹೇಳಿ ತಂದಿಟ್ಟು ನೋಡೋದು ತಮಾಷೆ ನೋಡಿಲ್ಲ. ನಾವು ಅವ್ರು ಬೈದಂತ ಸಂದರ್ಭದಲ್ಲೂ ಅವ್ರಿಗೂ ಸಮಾಧಾನ ಹೇಳಿ ಹಿಂಗಲ್ಲ ಹಿಂಗಣ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋ ಅಂತ ವಿಚಾರನ ಇಟ್ಕೊಂಡು ಗೋವಿಂದಪ್ಪರಿಗೆ ಅಷ್ಟು ನಿಷ್ಠೆಯಿಂದ ನಾನು ಕರ್ತವ್ಯ ಮಾಡಿ ಕೆಲಸ ಮಾಡಿದ್ದೀನಿ. ಅವರು ನಾನು ಗೆದ್ದು ಬರೋವರೆಗೂ, ನಾನು ಹೊರಗಡೆ ಬರೋವರೆಗೂ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಹೊರಗಡೆ ಬರೋಂಥ ಸಂದರ್ಭದಲ್ಲೂ ಸಮಾಜ ಅಧ್ಯಕ್ಷರಿಗೂ ತಿಳಿಸಿದ್ದೀನಿ, ಎಲ್ಲರಿಗೂ ತಿಳಿಸಿ, ಗೋವಿಂದಪ್ಪರೇ ನಮ್ಮ ಸಮಾಜ ಅಧ್ಯಕ್ಷರ ಮನೇಲಿ ಕೂತು ಮೀಟಿಂಗ್ ಮಾಡಿ, ನೀನು ಇರಪ್ಪ, ಯಾಕೆ ಹಿಂಗೆ ತೊಂದರೆ ಹೋಗ್ತಿದ್ಯಾ ಅದಕ್ಕೆ, ಇಲ್ಲಣ್ಣ ನನಗೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನೀವು ಒಳ್ಳೆ ಗೌರವ ಕೊಟ್ಟಿದ್ದೀರಾ, ಸಂತೋಷ, ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ, ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ನೇರವಾಗಿ ಅಧ್ಯಕ್ಷರು MLA ಎಲ್ಲರ ಎದುರುಗಡೆ ಹೇಳಿನೇ ನಾನು ಪಕ್ಷದಿಂದ ಹೊರಗೆ ಹೋಗಿದ್ದೀನಿ. ಹೊರಗೆ ಹೋಗಿ ದಿನದಿಂದ ನನ್ನ ಪತ್ರಿಕೆಯಲ್ಲಿ ಯಾರೇ ನನ್ನ ಹೆಸರನ್ನ ಹಾಕೊಂಡು ಹೋದ್ರು ಕೂಡ ಪ್ರತಿ ಹಳ್ಳಿ ಹಾಕೊಂಡು ಹೋದ್ರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಅವ್ನು ನಮ್ಮ ಕುರುಬ್ರಲ್ಲ ಅಂತ ಕೆಟ್ಟದಾಗ ಮಾತಾಡಿದ್ದಾರೆ. ಅದನ್ನೆಲ್ಲ ನೋವನ್ನ ಸಹಿಸ್ಕೊಂಡಿದ್ದೀನಿ. ಅವತ್ತಿನ ದಿವಸದಲ್ಲಿ ನನಗೆ ಯಾಕೆ ಅಷ್ಟು ಇದು ಮಾಡಿದ್ರೆ 2 ವರ್ಷದಿಂದ ನಾನು ನೋವನ್ನ ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ. ಯಾರು ಕೂಡ ನನಗೆ ನ್ಯಾಯ ಕೊಡಿಸಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಆದ್ರೆ ನಾನು ಒಂದೇ ಒಂದು ಪದ ಮಾತಾಡ್ದೆ ಅಂತ ಹೇಳ್ತೀವಿ. ಇವತ್ತು ಸಮಾಜ ಮಾತಾಡ್ತಾ ಇದೆ, ಮುಖಂಡರು ಮಾತಾಡ್ತಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಅದರಿಂದ ನಮ್ಮ ಸಮಾಜದವರಿಗೆ ನೋವಾಗಿದೆ ಅಂತಂದ್ರೆ ನಾನು ನಿಜವಾಗ್ಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅದ್ರಲ್ಲಿ ನಂದು ಯಾವುದೇ ಅಭ್ಯಂತರ ಇಲ್ಲ. ಯಾಕೆಂದ್ರೆ ಸಮಾಜಕ್ಕೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು, ತಗ್ಗಿಸ್ತೀನಿ. ಅದ್ರ ಬಗ್ಗೆ ನನ್ನ ವಿಚಾರ ಇಲ್ಲ. ಆದ್ರೆ ವ್ಯಕ್ತಿಗತವಾಗಿ ನೀವು ಒಬ್ಬರೇ ವ್ಯಕ್ತಿನೇ ಸಮಾಜ ಅಂದ್ರೆ ನಾನು ಸಮಾಜನೇ ಅಲ್ವಾ. ನನ್ನ ಯಾರು ಮಳಲಿ ವಿನಯ್ ಕುಮಾರ್ ಅಲ್ಲಿ ಇದು ಹೊಸದುರ್ಗ ಕುರುಬರ ಯುವಕರ ಸಂಘದ ಗೌರವಾಧ್ಯಕ್ಷರು, ತಾಲೂಕು ಕುರುಬರ ಯುವಕರ ಸಂಘದ ಗೌರವಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅವ್ರು ನನ್ನ ಎಂತೆಂತ ಪದ ಬಳಕೆ ಮಾಡಿದ್ದಾರೆ ಅಂತ ನಾನು ಆಡಿಯೋ ರೂಪದಲ್ಲಿ ತೋರಿಸ್ತೀನಿ. ಆಡಿಯೋ ಪ್ಲೇ ಮಾಡಪ್ಪ. ಆಮೇಲೆ ಹೇಳ್ತಾರೆ ಅಧ್ಯಕ್ಷರು ಸಮಾಜ ಒಡೆಯಂತ ಕೆಲಸ ಮಾಡ್ತಿದ್ದೀನಿ ಶಿವಮಠ ಅವರು ಅಂತ. ನಾನು ಯಾವತ್ತೂ ಸಮಾಜ ಒಡೆಯಂತ ಕೆಲಸ ಮಾಡಿಲ್ಲ, ಸಮಾಜನ ಒಗ್ಗೂಡ್ಸಂತ ಕೆಲಸ ಮಾಡಿದ್ದೀನಿ. ಸಮಾಜ ಒಡೆಯ ಕೆಲಸ ಮಾಡ್ತಿರೋದು ಯಾರು ಅನ್ನೋದು ಇದು ಆಡಿಯೋದಲ್ಲಿ ಕೇಳಿಸ್ಕೊಳ್ರಿ. ನಮ್ಮ ಇದರಲ್ಲಿ ಸಣ್ಣ ಕುರುಬ್ರು ದೊಡ್ಡ ಕುರುಬ್ರು ಅಂತ ಹೇಳಿದೆ. ಈಗ ತಾವೆಲ್ಲ ಕೇಳಿದ್ರಿ ಸಮಾಜದ ಬಗ್ಗೆ ಟೀಕೆ ಮಾಡಿದ್ದಾರೆ ಅಂತ ನಿಮ್ಮ ನ್ಯೂಸ್ ಚಾನಲಲ್ಲೇ ಇದು ಮಾಡಿದ್ದಾರೆ. ಸಮಾಜಕ್ಕೆ ತೀವ್ರ ನೋವುಂಟು ಮಾಡಿದ್ದಾರೆ, ಸಮಾಜಕ್ಕೆ ಒಡೆಯ ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಸಮಾಜ ಒಡೆಯ ಕೆಲಸ ಯಾವತ್ತೂ ಮಾಡಿಲ್ಲ. ಸಮಾಜ ಮುಖ್ಯವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸಮಾಜದ ಜೊತೆಗೆ ಸಮಾಜದ ವಿಚಾರದಲ್ಲಿ ಯಾವತ್ತೂ ಕೂಡ ನಾನು ತಕರಾರಿಲ್ಲ.
ಇವರು ತಾಲೂಕು ಕುರುಬರ ಸಂಘದ ಯುವಕರ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ಗೌರವ ಅಧ್ಯಕ್ಷರು. ಅವರು ನಮ್ಮ ಸಿದ್ದರಾಮಯ್ಯನೇ ಒಪ್ಪಲ್ಲ ಅಂತ ನೇರವಾಗಿ ಹೇಳ್ತಾರೆ. ಇವರು ಮಳಲಿ ವಿನಯ್ ಕುಮಾರ್ ಅಂತ ಗೋವಿಂದಪ್ಪನವರ ಸೋಷಿಯಲ್ ಮೀಡಿಯಾ ವರ್ಕರ್ ಮತ್ತು ತಾಲೂಕು ಕುರುಬರ ಸಂಘದ ಯುವಕರ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಆಮೇಲೆ ಶಾಸಕರು ಮಾತಾಡಿದ್ದಾರೆ ಸಣ್ಣ ಕುರುಬರು ದೊಡ್ಡ ಕುರುಬರು ಅಂತ. ನಮ್ಗೆ ಇವತ್ತಿನವರೆಗೂ ಸಣ್ಣ ಕುರುಬರು ದೊಡ್ಡ ಕುರುಬರು ಅನ್ನೋದನ್ನ ವಿಚಾರ ನಮಗೆ ಗೊತ್ತಿಲ್ಲ. ಮತ್ತೆ ಆಮೇಲೆ ಸಿದ್ದರಾಮಯ್ಯರ್ನ ಒಪ್ಪದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ರೆಕಾರ್ಡ್ ಇರೋಂಥದನ್ನ ನನಗೆ ದಯಮಾಡಿ, ಯಾಕೆಂದ್ರೆ ಬಿಜಿ ಗೋವಿಂದಪ್ಪನವರು ನಮ್ಮ ಸಮಾಜದ ಆಡಳಿತಾಧಿಕಾರಿ ಆಗಿದ್ರು. ಕಾಗಿನೆಲೆ ಕನಕ ಕುರುಪೀಠದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ. ನನಗೆ ಅವ್ರನ್ನೇ ನಾನು ಮನವಿ ಮಾಡ್ತೀನಿ, ನನ್ನ ಸಮಾಜ ಹಂಗಾರೆ ಯಾವುದು? ನಮ್ಮ ಬೀರ್ದೇವ್ರಗುಡಿ, ನಂದು ಆಸಂದಿ ಮಠ, ಆಸಂದಿ ರೇವಣ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ ನನ್ನ ಗುರುಗಳು. ಇವಾಗ ಹಂಗಾರೆ ಇಲ್ಲಿ ಇರೋಂತ ರೇವಣ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ ಬೇರೆನಾ? ಹಂಗಾರೆ ನಾನು ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಅಂಗ್ಳಕ್ ಬಿಟ್ಕೊಳಲ್ಲ ಅಂತ ಪದ ಹೇಳ್ತಾರೆ. ಹಂಗಾರೆ ಅಷ್ಟು ಕೀಳರಿಮೆ ಕುರುಬ್ರನ. ಅದು ನನಗೆ ಅವ್ರ ಆಡಳಿತಾಧಿಕಾರಿ ಆಗಿದ್ರಲ್ಲ ಅವರೇ ನನಗೆ ಉತ್ತರ ಕೊಡಬೇಕು. ಯಾಕೆಂದ್ರೆ ಈ ಸಮಾಜದ ಒಡೆಯಂತ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಆಡಿಯೋ ಮುಖಾಂತರ ತಮ್ಗೆಲ್ಲರಿಗೂ ತೋರಿಸಿದೀನಿ. ನಾನು ಯಾವುದೇ ರೀತಿ ಸಮಾಜದ ವಿಚಾರದಲ್ಲಿ ಚಕಾರ ಎತ್ತಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಯಾಕೆಂದ್ರೆ ಸಮಾಜಕ್ಕೆ ಪ್ರತಿಯೊಬ್ಬ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಲೆ ತಗ್ಸಿ ನಡಿಬೇಕು. ಸಮಾಜ ಇಲ್ಲ ಅಂದ್ರೆ ಯಾವ ವ್ಯಕ್ತಿನೂ ಕೂಡ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ವಿಚಾರ ತಿಳಿಸ್ತಾ, ಹಾಗೆ ನಮ್ಮ ಅಧ್ಯಕ್ಷರು ಇನ್ನೊಂದು ಪದ ಹೇಳ್ತಾರೆ ಏನಂತ, ನಮ್ಮ ಹಳ್ಳಿಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾರ ಅಹಿತಕರ ಘಟನೆ ನಡೆದ್ರೆ ನನಗೆ ನಮ್ಮ ಕುರುಬ ಸಮಾಜ ಯಾವುದೇ ಕಾರಣಕ್ಕೂ ಅದಕ್ಕೆ ಹೊಣೆ ಆಗಕ್ ಸಾಧ್ಯ ಇಲ್ಲ, ಅದಕ್ಕೆ ನೇರ ಹೊಣೆ ಮಠಶಿವ ಅವರು ಅಂತ. ನಾನು ಅಧ್ಯಕ್ಷರೇ, ತಮ್ಮಲ್ಲಿ ಯಾವ ವಿಚಾರ ಇಟ್ಕೊಂಡು ನನಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಂದ್ರೆ ನೀವು ನನಗೆ ಎಚ್ಚರಿಸ್ತಿದ್ದೀರಾ, ನೀವು ಕುರುಬ ಸಮಾಜದ ನೀವ್ ಯಾವ್ದೇ ಊರಿಗೆ ಹೋದ್ರು ನಿನಗೆ ಗಲಾಟೆ ಆಗುತ್ತೆ, ಮುನ್ನೆಚ್ಚರಿಕೆಯಿಂದ ಇರು ಅಂತ ಹೇಳಿ ನೀವೇ ಎಚ್ಚರಿಸ್ತಿದ್ದೀರಾ. ಅಂತ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಜನರ ಮುಂದೆ ಹೋಗ್ತೀನಿ, ನನ್ನ ಅಳದನ್ನ ಅವ್ರಿಗೆ ಕೇಳ್ಕೊಂತೀನಿ. ನಂದು ಏನೇ ತಪ್ಪಿದ್ರು ಅವ್ರು ನನ್ನ ತಪ್ಪನ್ನ ಏನಾರ ಇದೆ ಅಂತ ಹೇಳಿ ಅವ್ರು ಇದ್ ಮಾಡಿದ್ರೆ ಅವ್ರಿಗೆ ಮಾಡಿದಂತ ಶಿಕ್ಷೆಗೆ ನಾನು ಗುರಿಯಾಗಕ್ಕೆ ನಾನು ತಯಾರಿದ್ದೀನಿ. ಅಧ್ಯಕ್ಷರೇ, ದಯಮಾಡಿ ನೀವು ಒಬ್ಬ ಸಮಾಜದ ಅಧ್ಯಕ್ಷರಾಗಿ ನೀವು ಈ ರೀತಿ ನಾನು ಒಬ್ಬ ಸಮಾಜದ ಯುವಕ, ನನಗೆ ನೀವು ಈ ರೀತಿ ಅವಹೇಳನಕಾರಿಗೆ ಗಲಾಟೆ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ನೀವು ಎಚ್ಚರಿಸೋದು ಎಷ್ಟು ಸರಿ ಅಂತ ನೀವೇ ಅದನ್ನ ನಿಮ್ಮ ವಿಚಾರದಲ್ಲಿ ನೀವು ತಿಳ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಆಮೇಲೆ ನಮ್ಮ ಸಮಾಜ ಅಧ್ಯಕ್ಷರು ಹೇಳ್ತಾರೆ, ಉಮಾದೇವಿಯನ್ನು ಸೋಲ್ಸಿದ್ವಿ 99ರಲ್ಲಿ, ಪಾಂಡುರಂಗಪ್ಪ ಸೋಲ್ಸಿದೀವಿ. ಹಂಗಾರೆ ಅವರು ನಮ್ಮ ಸಮಾಜರೇ ಅಲ್ವಾ? ಹಂಗಾರೆ ಸಮಾಜ ಒಬ್ರು ವ್ಯಕ್ತಿ ಮೇಲೆ ಇದೆಯಾ? ಗೋವಿಂದಪ್ಪರ ಮೇಲೆ ಇಡೀ ಸಮಾಜ ಇದೆಯಾ? ಸಮಾಜದಲ್ಲಿ ಯಾರಿಗೂ ಕೂಡ ಹಂಗಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ರಾಜಕೀಯದ ಮುನ್ನೆಲೆ ಬರೋಕೆ ಅವಕಾಶನೇ ಇಲ್ವಾ? ಹಂಗಾರೆ ಅವಕಾಶಕ್ಕೆ ಬಂದವನ್ನೆಲ್ಲ ನಾವು ಸೋಲಿಸ್ತೀವ? ನೀವು ಅದನ್ನು ಕೂಡ ಹೇಳ್ತೀರಾ, ಅದು ಎಷ್ಟು ಸರಿ ಅಂತ ನೀವೇ ಕೂಡ ಯೋಚನೆ ಮಾಡ್ರಿ. ಯಾಕೆಂದ್ರೆ ನೀವು ನಮ್ಮ ಹಿರಿಯರನ್ನ ಒಪ್ಕೊಂಡಿದ್ರ, ನಾನು ಒಪ್ಪೆ ನಮ್ಮ ತಂದೆ ಸ್ಥಾನದಲ್ಲಿ ಇಟ್ಟು ನಾನು ಕೆಲಸ ಮಾಡಿದೀನಿ. ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಮನೆಯಲ್ಲಿ ಹಗಲು ರಾತ್ರಿ ದುಡ್ದಿದ್ದೀನಿ. ಅದು ದುಡ್ದಂತಿರೋದು ಅವ್ರಿಗೆ ಗೋವಿಂದಪ್ಪನವ್ರಿಗೂ ಗೊತ್ತಿದೆ, ಅವ್ರ ಮನೇಲಿ ಇರೋಂಥವ್ರಿಗೂ ಗೊತ್ತಿದೆ, ಮಗನಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನಗೆ ಅವರು ಅವಹೇಳನಕಾರಿಯಾಗಿ ಮಾತಾಡೋದನ್ನ ಒಂದೇ ಒಂದು ನೋವಲ್ಲಿ, ಆ ನೋವಲ್ಲಿ ನಾನು ಆ ಪದ ಉಪಯೋಗಿಸಿದೀನಿ. ಬಿಟ್ರೆ ನಾನು ಯಾವುದೇ ರೀತಿ ಯಾರಿಗೋ ನೋವು ಮಾಡ್ಬೇಕು ಅಥವಾ ಸಮಾಜಕ್ಕೆ ನೋವು ಮಾಡ್ಬೇಕು ಅನ್ನೋ ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ದಯಮಾಡಿ ನಾನು ಏನಾರ ಆ ಮಾತಿನಿಂದ ಸಮಾಜಕ್ಕೆ ಏನಾದ್ರು ನೋವಾಗಿದ್ರೆ ನಾನು ಸಮಾಜಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ ಹೊರತು ಯಾವ ವ್ಯಕ್ತಿಗಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಸಮಾಜ ಅಧ್ಯಕ್ಷರು ನಾನು ಯಾರನ್ನೂ ನಿಂದಿಸ್ಬೇಕು ಅಥವಾ ಯಾರಿಗೋ ನೋವು ಮಾಡ್ಬೇಕು ಅಂತ ಈ ಪದ ಮಾತಾಡಿಲ್ಲ. ನನ್ನ ನೋವಿಂದ ನಾನು ಮಾತಾಡಿದೀನಿ, ಸಾಮಾನ್ಯ ಕಾರ್ಯಕರ್ತನಾಗಿ ಮಾತಾಡಿದೀನಿ. ಯಾರು ಸಮಾಜಕ್ಕೆ ಕೆಟ್ಟದ್ ಮಾಡ್ಬೇಕು ಅನ್ನೋ ಪದ ಮಾತಾಡಿಲ್ಲ. ದಯಮಾಡಿ ಆತರ ಏನಾರ ಮಾಡಿದ್ರೆ ಇನ್ನೂ ಒಂದ್ಸರಿ ನನ್ನ ಸಮಾಜದ ಎಲ್ಲಾ ಸಮಾಜ ಬಂಧುಗಳಿಗೆ, ಹಿರಿಯರಿಗೆ ಮತ್ತೆ ಎಲ್ಲರಿಗೂ ಕೂಡ ನಾನು ವಿಷಾದನ ವ್ಯಕ್ತಪಡಿಸ್ತೀನಿ. ಅದರಿಂದ ನೋವಾಗಿದ್ರೆ ಅಂತ ಹೇಳ್ತಾ ಈ ಒಂದು ಈಗ ವಿಷಾದ ವ್ಯಕ್ತಪಡಿಸ್ತಿದ್ರು, ಕ್ಷಮೆ ಸಮಾಜಕ್ಕೆ ವಿಷಾದ ಅಂದ್ರೂ ಒಂದೇನೆ, ಕ್ಷಮೆ ಅಂದ್ರೂ ಒಂದೇನೆ. ವಿಷಾದ ಪದನೇ ಬೇರೆ, ಕ್ಷಮೆನೇ ಬೇರೆ. ಅಲ್ಲ ಸಮಾಜ ಕ್ಷಮೆ ಕೇಳೋದ್ರಾಗೇನ್ ತಪ್ಪಿಲ್ಲ. ಅಲ್ಲಲ್ಲ, ಸಮಾಜದ ವಿಚಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಎಂತ ದೊಡ್ಡ ಹುದ್ದೆಯಲ್ಲಿ ಇದ್ರು ಸಮಾಜ ತಲೆ ತಗ್ಸ್ಲೇಬೇಕು ಅಂತ ನಾನು ಹೇಳಿದೀನಿ ಓಪನ್ನಾಗಿ. ಅದು ತಲೆ ತಗ್ಸೋದು ಅಂದ್ರೆ ಅದು ವಿಷಾದ ವ್ಯಕ್ತಪಡಿಸೋದು, ಕ್ಷಮೆ ಕೇಳೋದು, ಅದು ಎರಡು ಒಂದೇ. ಈಗ ಕ್ಷಮೆ ಕೇಳ್ತಾ ಇದ್ದೀರಾ? ಹೌದು, ನಾನು ಸಮಾಜಕ್ಕೆ ಕೇಳ್ತಿದ್ದೀನಿ. ಸಮಾಜಕ್ಕೆ ನಾನು ಕ್ಷಮೆ ಕೇಳ್ತಿದ್ದೀನಿ, ಅದ್ರಲ್ಲೇನು ನಂದು ಅಭ್ಯಂತರ ಇಲ್ಲ. ಸಮಾಜಕ್ಕೆ ಯಾಕೆಂದ್ರೆ ಸಮಾಜದ ಹಿರಿಯರಿಗೆ ನೋವಾಗಿದೆ ಅಂದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಸಮಾಜಕ್ಕೆ, ಅದ್ರಲ್ಲೇನು ನಂದು ಇದಿಲ್ಲ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ ಅನ್ನ ಮುಗಿಸ್ತೀನಿ. ನನ್ನ ಒಂದು ಸಣ್ಣ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತನಿಗೆ ಹೋಗ್ಬಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ
ಎಲ್ಲ ಹಳ್ಳಿಯಿಂದನೂ ಸಮಾಜ ಬಾಂಧವರು ಬಂದಿದ್ದೀರಾ. ನಮ್ಮ ವಕೀಲರಾದಂಥವ್ರು, ನಮ್ಮ ರಾಜಣ್ಣವರು, ನಮ್ಮ ಗೊರಿಂಕಲ್ ರಾಜಣ್ಣವರು, ಮತ್ತೆ ನಮ್ಮ ಅಂಜಿನಪ್ಪನವರು, ನಮ್ಮ ರೇವಣ್ಣವರು ಎಲ್ಲರೂ ಕೂಡ ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ನಮ್ಗೆ ತಮ್ಮೆಲ್ಲರಿಗೂ ಈ ಸಾಮಾನ್ಯ ವ್ಯಕ್ತಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರವಿಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಿವಕುಮಾರ್, ನಾನು ಬಿಜೆಪಿ ಪಕ್ಷದ ಸಕ್ರಿಯ ಸದಸ್ಯತ್ವ ಮಾಡಿಸಿ 1309 ಜನರನ್ನ ಸದಸ್ಯರನ್ನಾಗಿ ಮಾಡಿದ್ದೇನೆ ಎಂದರು. 2008ರಿಂದ ಬಿಜೆಪಿ ಪಕ್ಷದಲ್ಲಿದ್ದೇ ಪಕ್ಷದ ಸೇವೆ ಮಾಡಲು ಸಾಮಾನ್ಯ ಕಾರ್ಯಕರ್ತನಾಗಿದ್ದರೆ ಸಾಕು ಎಂದು ಹೇಳಿದರು. ರವಿಕುಮಾರ್ ಅವರು ಸಕ್ರಿಯ ಸದಸ್ಯರೇ ಅಥವಾ ಇಲ್ವೇ ಎಂಬುದನ್ನು ಮೊದಲು ತೋರಿಸಲಿ, ಅವರು ಎಷ್ಟು ಜನರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೋ ತಿಳಿಸಲಿ ಎಂದು ಪ್ರಶ್ನಿಸಿದರು. ಪ್ರೆಸ್ ಮೀಟ್ ವಿಚಾರದಲ್ಲಿ ರವಿಕುಮಾರ್ ಉಪಾಧ್ಯಕ್ಷರು ಮಾತಾಡಿದ್ರೆ, ರವಿಕುಮಾರ್ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರವರೆಗೂ ಇದೆ. ಅವರಿಗೆ ನಮ್ದೇನಿದೆ ಇದನ್ನು ಕಳಿಸ್ತೀನಿ. ನಾನು ರವಿಕುಮಾರ್ ಅವರಿಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ನಾನು ಬಿಜೆಪಿಯಲ್ಲಿ ಸಕ್ರಿಯ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀನಿ. ಮತ್ತೆ ಬಿಜೆಪಿ ಪಕ್ಷದಿಂದನೇ ನನಗೆ ID ಕಾರ್ಡನ್ನು ಕೊಟ್ಟಿದ್ದಾರೆ ನಾನು ಸದಸ್ಯತ್ವ ಮಾಡಿರೋದಕ್ಕೆ. ನಾನು ಸುಮಾರು 1309 ಜನ ಸಕ್ರಿಯ ಸದಸ್ಯರನ್ನ ನಾನು ಮೆಂಬರ್ಶಿಪ್ ಮಾಡಿಸಿದ್ದೀನಿ. ಇಡೀ ತಾಲೂಕಲ್ಲಿ ಎಲ್ಲ ಹಳ್ಳಿಲೂ ಓಡಾಡಿ 1309 ನಾನು ಸದಸ್ಯತ್ವನ ಮಾಡಿಸಿದ್ದೀನಿ ಬಿಜೆಪಿ ಪಕ್ಷದಲ್ಲಿ. ಮತ್ತೆ ಇನ್ನೊಂದು ರವಿಕುಮಾರ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಾನು 2008ರಲ್ಲಿ ನಾನು ಮಠದಲ್ಲಿದ್ದೆ. ಅವಾಗ 2008ರಲ್ಲಿ ಲಿಂಗಮೂರ್ತಣ್ಣವರು ಟಿಕೆಟ್ ಸಂದರ್ಭದಲ್ಲೂ 2008ರಲ್ಲಿ ನಾನು ಬಿಜೆಪಿಯಲ್ಲಿದ್ದೆ. ಅವರು KJP ಬಂದ KJPಲೂ ನಾನಿದ್ದೆ. ನಾನು 2018ರಲ್ಲಿ ಲಿಂಗಮೂರ್ತಣ್ಣವ್ರಿಗೆ ಟಿಕೆಟ್ ಸಿಗಲಿಲ್ಲ, ಬೇರೆ ಇನ್ನೊಬ್ಬರಿಗೆ ಟಿಕೆಟ್ ಸಿಕ್ಕಿದಾಗ ನಾನು ಸಮಾಜದ ಬಾಂಧವರು ನಾನು ಕರೆದಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೀನಿ. ನಮ್ಮ ಸಮಾಜದ ಜೊತೆಲಿ ನಮ್ಮ ಸಮಾಜದ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀನಿ. ಅದಕ್ಕಿಂತ ಹೊರತುಪಡಿಸಿದ್ರೆ 2 ಟರ್ಮ್ ಹೊರತುಪಡಿಸಿದ್ರೆ ನಾನು ಮೂಲ ಬಿಜೆಪಿಯಿಂದನೇ ನಾನು ನನ್ನ ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕೂಡ ರವಿಕುಮಾರ್ ಅವರಿಗೆ ಗೊತ್ತಿರಲಿ. ಅದು ಕೂಡ ಸಮರ್ಥಿಸಬೇಡ. ಅವರು ಪಕ್ಷದ ಬಗ್ಗೆ ಅಭಿಮಾನ ಇಟ್ಟು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ನಾನು ಅವರು ಸಕ್ರಿಯ ಸದಸ್ಯತ್ವ ಇಲ್ಲ ಅಂತ ಪದ ಮಾತಾಡಿದ್ದಾರೆ. ಯಾವುದೇ ಪಕ್ಷದ ಜವಾಬ್ದಾರಿ ಇಲ್ಲ. ಅವ್ರ ಹೇಳಿಕೆನ ಪರಿಗಣಿಸಬೇಡ್ರಿ ಅಂತ ಹೇಳಿದ್ದಾರೆ. ನಾನೇನ್ ಹೇಳ್ತೀನಿ, ನಾನು ಮಾತಾಡಿರೋದು ನನ್ನ ವೈಯಕ್ತಿಕ ವೇದಿಕೆ ಮೇಲೆ ವೈಯಕ್ತಿಕವಾಗಿ ನಾನು BG ಗೋವಿಂದಪ್ಪನ ಕಾರ್ಯಕರ್ತನಾಗಿ ಮಾತಾಡಿದ್ದೀನಿ. ಅವ್ರನ್ನ ಕಾರ್ಯಕರ್ತನಾಗಿ ಕೇಳಿದ್ದೀನಿ. ಗೋವಿಂದಪ್ಪನಿಗೆ ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ನಾನು ನನ್ನ ಪಕ್ಷ ಸಂಬಂಧ ಏನಂತ ಹೇಳಲ್ಲ. ಆದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಸಕ್ರಿಯ ಸದಸ್ಯತ್ವ ಹೊಂದಿಲ್ಲ, ಯಾವುದೇ ರೀತಿ ಜವಾಬ್ದಾರಿ ಇಲ್ಲ, ಸೇವೆ ಮಾಡ್ಲಿಕ್ಕೆ ಕಾರ್ಯಕರ್ತ ಆದ್ರೆ ಸಾಕು, ಜವಾಬ್ದಾರಿ ಇದ್ದು ಸೇವೆ ಮಾಡ್ಬೇಕಾ? ಜವಾಬ್ದಾರಿ ನಿಮಗಿದ್ಯಲ್ಲ, ನಾವು ಕಾರ್ಯದರ್ಶಿ ಆಗಿದ್ರಿ, ಹಿಂದೆ ಕಾರ್ಯದರ್ಶಿ ನೀವು ಜವಾಬ್ದಾರಿ ನಿಭಾಯಿಸಲಿಲ್ಲ ಅಂತ ಕಾರ್ಯದರ್ಶಿಯಿಂದ ಕಿತ್ತಾಕೋದ್ರಿ, ಪಕ್ಷ ಕಿತ್ತಾಕ್ತ ನಿಮ್ಮನ್ನ. ಮತ್ತೆ ಉಪಾಧ್ಯಕ್ಷ ಯಾವ ಮಾನದಂಡದ ಮೇಲೆ ಗೊತ್ತಿದೆ? ಯಾಕೆಂದ್ರೆ ಒಬ್ಬ ಸಕ್ರಿಯ ಸದಸ್ಯತ್ವ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ 2 ವರ್ಷದಿಂದ ಓಡಾಡ್ತಿದ್ದೀನಿ. ನಾನು ಬಿಜೆಪಿ ಬಂದು MP ಚುನಾವಣೆಯ ಸಂದರ್ಭದಲ್ಲಿ ನಾನು ಬಿಜೆಪಿ ಬಂದಿದ್ದೀನಿ. ಹಿಂದಿನವರೆಗೂ ನಾನು ಈ ನನ್ನ ಆಫೀಸಲ್ಲಿ ಎಲ್ಲ ಬಿಜೆಪಿ ನಾಯಕರನ್ನ ನಮ್ಮ ಪಕ್ಷದ ಇದನ್ನಿಟ್ಕೊಂಡು ನಾನು ಆಫೀಸ್ ಮಾಡ್ಕೊಂಡು ನನ್ನ ವೈಯಕ್ತಿಕ ಒಬ್ಬ ಕಾರ್ಯಕರ್ತನಾಗಿ ಮಾಡ್ತಾ ಇದ್ದೀನಿ. ನೀವು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀರಾ, ನೀವೆಲ್ಲಿ ಯಾವ್ದೊಂದು ಕಚೇರಿ ಮಾಡಿದಿರ ನಾನು ದಯಮಾಡಿ ತೋರಿಸ್ಬೇಕು. ನೀವು ಯಾವ ರೀತಿ ಸಂಘಟನೆ ಮಾಡಿದಿರ ತೋರಿಸ್ರಿ. ನಾನು ಹಳ್ಳಿ ಸುತ್ತಾಡಿ 1309 ಜನನ ಮೆಂಬರ್ಶಿಪ್ ಮಾಡಿದ್ದೀನಿ. ಅವ್ರು ನೀವು ಎಷ್ಟು ಜನ ಮೆಂಬರ್ಶಿಪ್ ಮಾಡಿದಿರ, ನೀವು ಸಕ್ರಿಯ ಸದಸ್ಯರ ಫಸ್ಟ್ ನೀವು ಆಗಿದ್ದೀರ ಅನ್ನೋದು ನನಗೆ ತೋರಿಸು. ಅವಾಗ ನನ್ನ ಬಗ್ಗೆ ಪ್ರಶ್ನೆ ಮಾಡ್ಲಿ. ಅದಕ್ಕೆ ಉತ್ತರ ಕೊಡಕ್ಕೆ ನಾವು ತಾಲೂಕು ಅಧ್ಯಕ್ಷರಿಗೂ ಮನವಿ ಮಾಡಿದೀವಿ, ಜಿಲ್ಲಾಧ್ಯಕ್ಷರಿಗೂ ಅರ್ಜಿ ಬರಿತೀವಿ, ರಾಜ್ಯಾಧ್ಯಕ್ಷರಿಗೂ ಬರಿತೀವಿ. ಅದನ್ನ ಏನಿದೆ ಅದನ್ನ ಮುಂದಿನ ದಿನದಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅದನ್ನ ಪಕ್ಷದ ವತಿಯಿಂದ ಅದನ್ನ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ.